जय हिंद दोस्तों। तो आज हम जानेंगे फिर से एक बार ಪಾರ್ಟ್ 2 ಕಾಶ್ಮೀರಿ ಸೇಬ್. ಮಕ್ಕಳೇ, ಇವತ್ತು ನಾವು ಪಾರ್ಟ್ 2 ಕಾಶ್ಮೀರಿ ಸೇಬ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು हाइलाइट्सಗಳನ್ನು ಹಾಗೂ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. सो पार्ट 2 है हमारा कश्मीरी सेब और इसके लेखक हैं प्रेमचंद्र और विदा है कहानी. ಪಾರ್ಟ್ 2 ಕಾಶ್ಮೀರಿ ಸೇಬ್, ಇದರ ಲೇಖಕರು ಪ್ರೇಮಚಂದ್ ಅವರು. ಇವರ ಸಾಹಿತ್ಯದ ವಿಧ ಕಹಾನಿ. ಕಾಶ್ಮೀರಿ ಸೇಬ್ ಪಾಠ ಏನಿದೆ ಇದು ಕಹಾನಿ ಇದೆ. ಸೊ ಮಕ್ಕಳೇ, ಇಲ್ಲಿ ನೀವು ನೆನಪಿಡಬೇಕಾಗಿರುವಂಥದ್ದು ಏನು ಅಂದರೆ, ಇಂಡೆಕ್ಸ್ನಲ್ಲಿ ಪರಿವಿಡಿಯಲ್ಲಿ ಕೊಟ್ಟಿರುವಂತಹ ಎಲ್ಲ ಸಾಹಿತ್ಯದ ವಿಧಗಳನ್ನು ನೆನಪಿಟ್ಕೋಬೇಕು. ಕಹಾನಿ, ಏಕಾಂಕಿ, ಉಪನ್ಯಾಸ, ನಾಟಕ ಯಾವುದಿದೆ, ತದನಂತರ ವ್ಯಂಗ್ಯ ಯಾವುದಿದೆ, ಅವೆಲ್ಲವೂ ಕೂಡ ನೆನಪಿಟ್ಕೋಬೇಕು. ಸೊ ಈ ಕಾಶ್ಮೀರಿ ಸೇಬ್ ಪಾಠ ಏನಿದೆ ಅಂದರೆ ಇದೊಂದು ಕಹಾನಿ ಇದೆ. तो चलिए जानते हैं हम इसके हाइलाइट्स के बारे में. तो सबसे पहले पाठ शुरू होता है प्रेमचंद्र जी से. लेखक प्रेमचंद्र अपने 2-4 जरूरी चीजें खरीदने चौक गए थे. अपने 2-4 जरूरी चीजें खरीदने चौक गए थे. लेखक की नजर पंजाबी मेवा फरोशों की दुकान पर पड़ी. लेखक को एक दुकान पर बहुत अच्छे रंगदार गुलाबी सेब नजर आई. इस कारण से लेखक का जी ललचा उठा. ಮಕ್ಕಳೇ, ಈ ಒಂದು ಕಥೆಯ ಪ್ರಾರಂಭವಾಗುತ್ತೆ ಲೇಖಕರ ಸ್ವತಃ ಅವರ ಒಂದು ಅನುಭವದೊಂದಿಗೆ. ಲೇಖಕರಿಗೆ ಅವಶ್ಯಕವಾಗಿರುವಂಥ 2-4 ಅವಶ್ಯಕ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸಾಯಂಕಾಲ ಸಮಯದಲ್ಲಿ ಲೇಖಕರು ಎಲ್ಲಿಗೆ ಹೋಗಿರ್ತಾರೆ? ಚೌಕ್ಗೆ ಹೋಗಿರ್ತಾರೆ. ಅಲ್ಲೇ ದಾರಿಯಲ್ಲಿ ಪಂಜಾಬಿ ಮೇವಾ ಫರೋಶ್ ಅಂದರೆ ಹಣ್ಣು ಹಂಪಲುಗಳನ್ನು ಮಾರುವಂತಹ ಅಂಗಡಿಗಳು ಅಲ್ಲೇ ದಾರಿಯಲ್ಲಿ ಬೀದಿಯಲ್ಲಿ ಇದ್ದು ಅದರ ಮೇಲೆ ಲೇಖಕರು ಅಲ್ಲಿ ಸ್ಟಾಪ್ ಆಗ್ತಾರೆ. ಅಲ್ಲೇ ನೋಡ್ತಾರೆ, ಒಂದು ಅಂಗಡಿಯಲ್ಲಿ ಬಹುತ್ ಅಚ್ಚೆ ರಂಗದಾರ್, ಬಹಳಷ್ಟು ಒಳ್ಳೆಯದಾಗಿರುವಂತಹ ಬಣ್ಣದ ಗುಲಾಬಿ ಬಣ್ಣದ ಏನಾಗ್ತವೆ, ಸೇಬು ಹಣ್ಣುಗಳು ಕಾಣ್ತವೆ. ಅದರಿಂದಾಗಿ ಲೇಖಕ ಅಜ್ಜಿ ಲಲ್ಚಾ ಊಟ, ಅದಕ್ಕಾಗಿ ಲೇಖಕರ ಮನಸ್ಸು ಏನಾಗ್ತದೆ, ತಿನ್ನಬೇಕು ಎನ್ನುವಂಥ ಆಸೆ ಅವರಲ್ಲಿ ಹುಟ್ಟುಕೊಳ್ತದೆ. ಹಾಗೆ पाठ के अंदर क्या है, लेखक अपने मन में सोचने लगे कि आजकल शिक्षित समाज में प्रोटीन और विटामिन के बारे में सोचने की प्रवृत्ति हो गई है. ಲೇಖಕರು ಸ್ವತಃ ತನ್ನ ಮನಸ್ಸಿನಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತಿನ ಶಿಕ್ಷಿತ ಸಮಾಜದಲ್ಲಿ ಪ್ರೋಟೀನ್ ಹಾಗೂ ವಿಟಮಿನ್ಗಳ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಬಹಳಷ್ಟು ವಿಚಾರವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತು ಲೇಖಕರು ವಿಚಾರ ಮಾಡ್ತಾ ಇರ್ತಾರೆ. टोमेटो के बारे में लेखक विचार करते हैं. अब टोमेटो के बारे में लेखक के क्या विचार थे, चलिए उसको जानते हैं. टोमेटो के बारे में लेखक कहते हैं कि टोमेटो को पहले कोई भी न पूछता था, अब टोमेटो भोजन का आवश्यक अंग बन गया है. ಸೊ ಮಕ್ಕಳೇ, ಇಲ್ಲಿ ಟೊಮೆಟೊ ಬಗ್ಗೆ ಲೇಖಕರ ವಿಚಾರ ಏನಾಗಿರ್ತದೆ ಅಂದರೆ, ಟೊಮೆಟೊ ಹಣ್ಣಿಗೆ ಮೊದಲು ಯಾರು ಕೇಳ್ತಾ ಇರಲಿಲ್ಲ, ಆದರೆ ಇವಾಗ ನಮ್ಮ ಭೋಜನದ, ನಮ್ಮ ಊಟದ ಅತಿ ಅವಶ್ಯಕ ಅಂಗ ಯಾವುದಾಗ್ಬಿಟ್ಟಿದೆ, ಟೊಮೆಟೊ ಆಗಿಬಿಟ್ಟಿದೆ. इसी प्रकार से गाजर के बारे में भी लेखक के विचार क्या थे, चलिए उसको जानते हैं. लेखक गाजर के बारे में कहते हैं कि गाजर पहले गरीबों के पेट भरने की चीज़ थी. अमीर लोग केवल गाजर का हलवा खाते थे, लेकिन अब पता चला है कि गाजर में भी बहुत विटामिन है. इस कारण से गाजर को भी मेजों पर स्थान मिलने लगा है. ಲೇಖಕರು ಗಜ್ಜರಿ ಬಗ್ಗೆ ವಿಚಾರ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಗಜ್ಜರಿಗೆ ಯಾರೂ ಕೂಡ ಕೇಳ್ತಾ ಇರಲಿಲ್ಲ. ಗಜ್ಜರಿ ಕೇವಲ ಬಡವರ ಹೊಟ್ಟೆಯ ಒಂದು ವಸ್ತುವಾಗಿತ್ತು ಅಷ್ಟೇ. ಶ್ರೀಮಂತ ಜನರು ಕೇವಲ ಗಾಜರದಿಂದ ಮಾಡಿರುವಂಥ ಹಲ್ವಾವನ್ನು ಮಾತ್ರ ತಿಂತಿದ್ರು. ಆದರೆ ಯಾವಾಗಿನಿಂದ ಗಾಜರ್ನಲ್ಲಿ ಕೂಡ ಅಂದರೆ ಗಜ್ಜರಿಯಲ್ಲಿ ಕೂಡ ವಿಟಮಿನ್ಗಳು ಇದಾವೆ ಅಂತ ಗೊತ್ತಾಗಿದೆಯೋ ಅವಾಗಿನಿಂದ ಗಜ್ಜರಿಗಳನ್ನು ಕೂಡ ಮೇಜುಗಳ ಮೇಲೆ, ಟೇಬಲ್ಗಳ ಮೇಲೆ ಸ್ಥಾನ ಸಿಗ್ತಾ ಇದೆ ಅಂತ ಗಜ್ಜರಿ ಬಗ್ಗೆ ಲೇಖಕರು ವಿಚಾರವನ್ನು ಮಾಡ್ತಾರೆ. पाठ में आगे कहा गया है कि रोज एक सेब खाने से डॉक्टर की जरूरत नहीं होती. ಮುಂದೆ ಹೇಳ್ತಾರೆ, ಒಂದು ಸೇಬು ಹಣ್ಣು ತಿನ್ನೋದ್ರಿಂದ ನಮಗೆ ವೈದ್ಯನ, ಡಾಕ್ಟರ್ನ ಅವಶ್ಯಕತೆ ಇರುವುದಿಲ್ಲ ಅಂತ ಪಾಠದಲ್ಲಿ ಹೇಳಲಾಗಿದೆ. सेब को आम के बराबर स्थान मिल चुका है, क्योंकि सेब रस और स्वाद में अगर आम से बढ़कर नहीं है तो घटकर भी नहीं है. ಮತ್ತೆ ಏನನ್ನ ನೋಡಬಹುದು ಅಂದರೆ, ಸೇಬು ಹಣ್ಣಿಗೆ ಮಾವಿನ ಹಣ್ಣಿನ ಸರಿ ಸಮಾನವಾದ ಸ್ಥಾನಮಾನ ಸಿಕ್ಕಿದೆ. ಏಕೆ ಸಿಕ್ಕಿದೆ ಅಂದರೆ, ಸ್ವಾದ ಮತ್ತು ರಸದಲ್ಲಿ ಮಾವಿನ ಹಣ್ಣಿನಕ್ಕಿಂತ ಹೆಚ್ಚಿಗೆ ಇಲ್ಲದಿದ್ದರೂ ಕೂಡ ಸೇಬು ಹಣ್ಣು ಅದರ ಸರಿ ಸಮಾನವಾಗಿರುವಂಥ ಸ್ವಾದ ಹಾಗೂ ರಸದಲ್ಲಿ ಇದೆ. ಅದಕ್ಕಾಗಿ ಅದಕ್ಕೂ ಕೂಡ ಮಾವಿನ ಹಣ್ಣು ಜೊತೆಯಾಗಿಯೇ ಏನಾಗ್ತಾ ಇದೆ, ಸೇಬು ಹಣ್ಣಿನ ಒಂದು ಮಹತ್ವ ಸ್ಥಾನ ಸಿಕ್ಕಿದೆ ಅಂತ ಪಾಠದಲ್ಲಿ ಹೇಳಲಾಗಿದೆ. तो आगे लेखक जाते हैं दुकान पर. तो वहाँ दुकानदार लेखक से कहता है, दुकानदार ने लेखक से कहा, बाबूजी बड़े मज़ेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी. ಇದಾದ್ಮೇಲೆ ಒಂದು ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅಂಗಡಿಯವನು ಲೇಖಕರಿಗೆ ಹೇಳ್ತಾನೆ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೈ, ಯಜಮಾನರೇ ಬಹಳಷ್ಟು ರುಚಿಕರವಾಗಿರುವಂತಹ ಸ್ಪೆಷಲ್ ಆಗಿರುವಂತಹ ಸೇಬು ಹಣ್ಣುಗಳು ಕಾಶ್ಮೀರನಿಂದ ಬಂದಿದ್ದಾವೆ, ಇದನ್ನು ತೆಗೆದುಕೊಂಡು ಹೋಗ್ರಿ, ಇದನ್ನು ತಿಂದಾದ್ಮೇಲೆ ನಿಮ್ಮ ಆರೋಗ್ಯ ಬಹಳಷ್ಟು ಸುಧಾರಿಸುತ್ತೆ, ನಿಮಗೆ ಬಹಳಷ್ಟು ಒಳ್ಳೆಯದಾಗ್ತದೆ ಎನ್ನುವಂಥ ಮಾತನ್ನ ಆ ಅಂಗಡಿಯವನು ಹೇಳ್ತಾನೆ. तो इस कारण से लेकर क्या करते हैं, उस दुकानदार से बातचीत करते हैं और आज से सेब मांगते हैं. तो दुकानदार अपना जो नौकर है उसको कहता है, दुकानदार ने अपने नौकर से कहा,
सुनो आध सेर कश्मीरी सेब निकालला चुनकर लाना। फिर ಅಂಗಡಿಯವನು ತನ್ನ ಆಳು ಮನುಷ್ಯನಿಗೆ ಹೇಳ್ತಾನೆ, ತನ್ನ ಅಂಗಡಿಯಲ್ಲಿ ಕೆಲಸ ಮಾಡುವಂತ ಹುಡುಗನಿಗೆ ಹೇಳ್ತಾನೆ, ನೋಡಪ್ಪ ಸಾಹೇಬರಿಗೆ ಅರ್ಧ ಸೇರು ಸೇಬು ಹಣ್ಣು ಬೇಕಾಗಿದ್ದಾವೆ, ಕಾಶ್ಮೀರ ಸೇಬು ಹಣ್ಣು ಅದನ್ನು ಆಯ್ದುಕೊಂಡು ತೆಗೆದುಕೊಂಡು ಬಾ ಅಂತ ಆ ಒಬ್ಬ ಅಂಗಡಿಯವನು ಏನ್ ಮಾಡ್ತಾನೆ ತನ್ನ ಆಳು ಮನುಷ್ಯನಿಗೆ ಹೇಳ್ತಾನೆ। दुकानदार ने सेब को एक लिफाफे में रखकर रुमाल में बांधकर लेखक को दिया। आध सेर सेब की कीमत 4 आने थी। ಅದಾದ ಮೇಲೆ ಲೇಖಕರಿಗೆ ಏನು ಮಾಡ್ತಾನೆ, ಅಂಗಡಿಯವನು ತೂಕ ಮಾಡಿ ಒಂದು ಲಿಫಾಫಾದಲ್ಲಿ ಸೇಬು ಹಣ್ಣುಗಳನ್ನು ಇಟ್ಟು ದಸ್ತಿಯಲ್ಲಿ ಕರವಸ್ತ್ರದಲ್ಲಿ ಅದನ್ನು ಕಟ್ಟು ಲೇಖಕರಿಗೆ ಕೊಡ್ತಾನೆ। ಆ ಆದ ಸೇರ ಸೇಬು ಹಣ್ಣಿನ ಬೆಲೆ ಎಷ್ಟಾಗಿತ್ತು? 4 ಆಣೆ ಆಗಿತ್ತು। ಹಲವಾರು ಸಲ ಈ ಪ್ರಶ್ನೆ ಕೂಡ ಕೇಳಲಾಗಿದೆ, ಆದ ಸೇರ್ ಸೇಬ್ ಕಿ ಕೀಮತ್ ಕ್ಯಾ ಥಿ? ಆದ ಸೇರು ಸೇಬು ಹಣ್ಣಿನ ಬೆಲೆ ಎಷ್ಟಿತ್ತು ಅಂದರೆ 4 ಆಣೆ, 25 ಪೈಸೆಗಳಷ್ಟು ಅದರ ಬೆಲೆಯಾಗಿತ್ತು। तो आगे लेखक अपने अनुभव बताते हैं कि फल खाने का समय तो प्रातःकाल होता है, यानी कि सूर्योदय का समय फल खाने के लिए अच्छा समय होता है। ಲೇಖಕರು ಹೇಳ್ತಾರೆ ಹಣ್ಣನ್ನು ತಿನ್ನುವಂತ ಒಳ್ಳೆಯ ಸಮಯ ಯಾವುದು ಅಂದ್ರೆ ಪ್ರಾತಃ ಕಾಲ ಅಂದ್ರೆ ಸೂರ್ಯೋದಯದ ಸಮಯ, ಅಂದ್ರೆ ಬೆಳಿಗ್ಗೆ ನಾಷ್ಟಾ ಟೈಮಲ್ಲಿ ಅದನ್ನು ತಿಂದ್ರೆ ಒಳ್ಳೇದಾಗ್ತದೆ ನಮ್ಮ ಆರೋಗ್ಯಕ್ಕೆ ಅಂತ ಲೇಖಕರ ವಿಚಾರವಾಗಿತ್ತು। ಸೋ ಲೇಖಕ್ ನಾಸ್ತಾ ಕರ್ನೆ ಕೆ ಲಿಯೆ ಸೇಬ್ ನಿಕಾಲ್ತೆ ಹೈ। ಅವಾಗ ಲೇಖಕರು ಏನ್ ಮಾಡ್ತಾರೆ, ನಾಷ್ಟಾ ಮಾಡುವಾಗ ಅದನ್ನ ಸೇಬು ಹಣ್ಣನ್ನ ತೆಗಿತಾರೆ। ಪಹಲಾ ಸೇಬ್ ಸಡಾ ಹುವಾ ಥಾ, दूसरा सेब आधा सड़ा हुआ था, तीसरा सेब एक तरफ दबकर बिल्कुल पिचक गया था और चौथा सेब बेदाग था, मगर उसमें एक काला सुराख था जैसे अक्सर बेरों में होता है। काटा तो भीतर वैसे ही धब्बे जैसे अक्सर बेरों में होते हैं। ಲೇಖಕರು ಏನು ಮಾಡ್ತಾರೆ, ಸೇಬು ಹಣ್ಣುಗಳನ್ನು ತಿನ್ನಲಿಕ್ಕೆ ತೆಗಿತಾರೆ। ಮೊದಲನೇ ಹಣ್ಣು ತೆಗೆದಾಗ 1 ರೂಪಾಯಿಗೆ ಆಕಾರಕ ಚಿಲ್ಕ ಗಲ್ ಗಯಾತ, 1 ರೂಪಾಯಿಯಷ್ಟು ಆಕಾರದ ಒಂದು ಈ ಸಿಪ್ಪಿ ಏನಾಗಿತ್ತು, ಕೊಳೆತು ಹೋಗಿತ್ತು। ದೂಸರಾ ಆಧಾ ಸಡಾ ಹುವಾ ಥಾ, ಎರಡನೇ ಸೇಬು ಹಣ್ಣು ಏನಾಗಿತ್ತು ಅಂದ್ರೆ ಅರ್ಧಕ್ಕರ್ಧ ಕೆಟ್ಟು ಹೋಗಿತ್ತು। ತೀಸರಾ ನಿಕಾಲಾತ್ ಏಕ್ ತರಫ್ ದಬ್ಕರ್ ಬಿಲ್ಕುಲ್ ಪಿಚಕ್ ಗಯಾತ, ಮೂರನೇ ಸೇಬು ಹಣ್ಣನ್ನ ತೆಗೆದ್ರೆ ಒಂದು ಕಡೆ ಸಂಪೂರ್ಣವಾಗಿ ಬಹಳಷ್ಟು ಹಣ್ಣಾಗಿ ಏನಾಗಿತ್ತು, ಅದು ಕೊಳೆತು ಹೋಗಿತ್ತು। ನಾಲ್ಕನೇ ಸೇಬದಲ್ಲಿ ಯಾವುದೇ ತರನಾಗಿರ್ತಕ್ಕಂತಹ ಕಲೆ ಇರಲಿಲ್ಲ, ಆದ್ರೂ ಕೂಡ ಅದರಲ್ಲೊಂದು ಸಣ್ಣದಾಗಿರ್ತಕ್ಕಂಥ ಕರಿಯಾಗಿರ್ತಕ್ಕಂಥ ಒಂದು ರಂಧ್ರವಿತ್ತು। ಯಾವ ತರ ನಮ್ಮ ಬೇರೆ ಹಣ್ಣಿನಲ್ಲಿ ಇರ್ತಾವಲ್ಲ ಆ ತರದಾಗಿರ್ತಕ್ಕಂತಹ ಒಂದು ತೂತು ಅಥವಾ ಒಂದು ರಂಧ್ರ ಇತ್ತು। ಅದನ್ನ ಕೊಯ್ದ ಮೇಲೆ ಕಾಟಾತ ವೈಸೆ ಹಿ ಧಬ್ಬೆ, ಅದನ್ನು ಕೊಯ್ದ ಮೇಲೆ ಅದರಂತೆ ಕಪ್ಪು ಕಲೆಗಳು ಯಾವ ತರನಾಗಿ ಬೇರೆ ಹಣ್ಣಿನಲ್ಲಿ ಇರ್ತಾವಲ್ಲ ಆ ತರ ಹಣ್ಣಿನಂತದ್ದೇ ಕಪ್ಪು ಕಲೆಗಳು ಆ ಸೇಬು ಹಣ್ಣಿನಲ್ಲಿಯೂ ಕೂಡ ಇದ್ದು, ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ ಥಾ, ಒಂದು ಸೇಬು ಹಣ್ಣು ಕೂಡ ತಿನ್ನಲಿಕ್ಕೆ ಲೇಖಕರಿಗೆ ಯೋಗ್ಯವಿರಲಿಲ್ಲ ಅಂತ ಲೇಖಕರು ಹೇಳ್ತಾರೆ। आगे हम जानेंगे रेवड़ियां खरीदने की घटना। तो ಲೇಖಕರು ರೇವಡಿ ಅಂದ್ರೆ ಎಳ್ಳು ಹಾಗೂ ಬೆಳ್ಳಿನಿಂದ ತಯಾರಿಸಿರುವಂತ ಒಂದು ಪ್ರಕಾರದ ಸಿಹಿ ಪದಾರ್ಥ, ಅದನ್ನ ಖರೀದಿಸುವಾಗ ಒಂದು ಘಟನೆ ನಡೀತದೆ। ಅವ್ರು ಏನ್ ಮಾಡ್ತಾರೆ, ತನ್ನ ಚಿಕ್ಕವರಿದ್ದಾಗ ಒಂದು ಘಟನೆಯನ್ನ ಈ ಒಂದು ಪಾಠದಲ್ಲಿ ನೆನಪಿಸಿ ಕೊಡ್ತಾ ಇದ್ದಾರೆ। ಆ ಘಟನೆ ಬಗ್ಗೆ ಮಕ್ಕಳು ಬನ್ನಿ ತಿಳಿದುಕೊಳ್ಳೋಣ। ಲೇಖಕ್ ಏಕ್ ಬಾರ್ ಮೊಹರ್ರಂ ಕೆ ಮೇಲೆ ಮೇ ದುಕಾನ್ದಾರ್ ಸೆ ರೇವಡಿಯಾಂ ಖರೀದಿ ಥಿ। ಲೇಖಕರು ಒಂದ್ಸಲ ಮೊಹರ್ರಮ್ಮನ ಒಂದು ಹಬ್ಬದಲ್ಲಿ ಅಥವಾ ಆ ಒಂದು ಜಾತ್ರೆಯಲ್ಲಿ ಮಾಡ್ತಾರೆ, ಒಂದು ಅಂಗಡಿಯವನ ಹತ್ತಿರ ರೇವಡಿಗಳನ್ನ ಖರೀದಿಯನ್ನ ಮಾಡಿರ್ತಾರೆ। ಲೇಖಕ್ पैसे की जगह दुकानदार को 58 दिया आए थे। ಲೇಖಕರು ಏನು ಮಾಡಿರ್ತಾರೆ ಅಂದ್ರೆ ಮರೆತು ಹೋಗಿ 1 ಪೈಸೆ ಕೊಡೋದನ್ನ ಬಿಟ್ಟು 50 ಪೈಸೆಗಳನ್ನು ಏನು ಮಾಡಿರ್ತಾರೆ, ಅಂಗಡಿಯವನಿಗೆ ಕೊಟ್ಟಿರ್ತಾರೆ। ಅವ್ರ ರೇವಡಿಯೋಂ ಕೆ ಕೀಮತ್ ಥಿ 1 ಪೈಸಾ, ಹಾಗೂ ಆ ರೇವಡಿಗಳ ನಿಜವಾಗಿರುವಂತ ಬೆಲೆ ಎಷ್ಟಾಗಿತ್ತು, 1 ಪೈಸೆಗೆ ರೇವಡಿಗಳನ್ನ ಖರೀದಿ ಮಾಡಬೇಕಾಗಿತ್ತು। ಅದರ ಲೇಖಕರು ಏನು ಮಾಡ್ತಾರೆ, ಮರೆತು 8 ಆನೆ 50 ಪೈಸೆಗಳನ್ನ ಅಂಗಡಿಯವನ ಹತ್ತಿರ ಕೊಟ್ಟು ಬಂದಿರ್ತಾರೆ। घर आकर लेखक को अपनी भूल मालूम हुई। लेखक जब दुकानदार के पास वापस लौट गए तो दुकानदार प्रसन्नचित्त होकर लेखक को 58 लौटाई और उल्टे लेखक से क्षमा मांगता है। ಅವಾಗ ಲೇಖಕರಿಗೆ ಮನೆಗೆ ಹೋದ್ಮೇಲೆ ನೆನಪಾಗುತ್ತೆ, ನಾನು ಅಂಗಡಿಯವನಿಗೆ ಏನು ಮಾಡಿದ್ದೀನಿ, 8 ಕೊಟ್ಟಿದ್ದೀನಿ, ಲೇಖಕರಿಗೆ ಅವನು ಮರಳಿಸ್ತಾನೋ ಇಲ್ವೋ ಅನ್ನುವಂಥ ಭರವಸೆ ಇರಲಿಲ್ಲ। ಯಾವಾಗ ಲೇಖಕರು ಅಂಗಡಿಯವನ ಹತ್ರ ಹೋಗ್ತಾರೆ, ಆ ಅಂಗಡಿಯವನು ಏನು ಮಾಡ್ತಾನೆ, ಬಹಳಷ್ಟು ಪ್ರಸನ್ನ ಚಿತ್ತವಾಗಿ ಏನು ಮಾಡ್ತಾನೆ, 8 ಲೇಖಕರಿಗೆ ಮರಳಿ ಕೊಡ್ತಾನೆ। ಹಾಗೂ ಮರಳಿ ಲೇಖಕರ ಹತ್ರ ಏನು ಮಾಡ್ತಾನೆ, ಸಾರಿಯನ್ನ ಕೇಳ್ತಾನೆ, ಕ್ಷಮೆಯನ್ನ ಕೇಳ್ತಾನೆ। ಅಂದ್ರೆ ಲೇಖಕರು ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಆಗಿನ ಕಾಲದಲ್ಲಿ ಏನಾಗಿತ್ತು, ಪ್ರಾಮಾಣಿಕರಿದ್ರು ಅಂಗಡಿಯವರು, ಆದ್ರೆ ಈಗ ಕಾಶ್ಮೀರಿ ಸೇಬಿನ ಹೆಸರಲ್ಲಿ ನನಗೆ ಏನು ಮಾಡಲಾಗಿದೆ, ಮೋಸವನ್ನ ಮಾಡಲಾಗಿದೆ ಅಂತ ಲೇಖಕರಲ್ಲಿ ವಿಚಾರ ಮಾಡ್ತಾ ಇರ್ತಾರೆ। और अंत में लेखक आशा करते हैं कि पाठक बाजार में जाकर लेखक की तरह आंखें न बंद कर लिया करेंगे, नहीं तो उन्हें भी कश्मीरी सेब ही मिलेंगे। ಕೊನೆಯದಾಗಿ ಲೇಖಕರು ನಮಗೆ ಒಂದು ಪಾಠದ ಮುಖಾಂತರ ಏನನ್ನ ಸಂದೇಶ ಕೊಡ್ತಾರೆ ಅಂದ್ರೆ, ಪಾಠಕರು ಇದನ್ನು ಓದುವವರು ಏನ್ ಮಾಡ್ತಾರೆ, ಲೇಖಕರಂತೆ ಕಣ್ಣನ್ನ ಬಂದು ಮಾಡಿ ಕಣ್ಣನ್ನ ಮುಚ್ಚಿಕೊಂಡೇ ವ್ಯವಹಾರವನ್ನ ಮಾಡೋದಿಲ್ಲ ಹೊರತಾಗಿ ಕಣ್ಣನ್ನ ಬಂದು ಜಾಗೃತರಾಗಿ ವ್ಯವಹಾರವನ್ನ ಮಾಡ್ತಾರೆ। ಒಂದು ವೇಳೆ ಏನಾದರೂ ಕಣ್ಣು ಮುಚ್ಚಿಕೊಂಡೇ ವ್ಯವಹಾರವನ್ನ ಮಾಡೋದಾಗಿದ್ರೆ ಲೇಖಕರಂತೆ ನಮಗೂ ಕೂಡ ಏನ್ ಸಿಗ್ತವೆ, कश्मीरी सेब ಹೆಸರಿನಲ್ಲಿ ಕೊಳೆತು ಹೋಗಿರುವಂತ ಸೇಬು ಹಣ್ಣುಗಳು ಸಿಗ್ತವೆ ಅಂತ ಹೇಳ್ತಾರೆ। ಅಥವಾ इस पाठ से हमें और भी क्या सीख मिलती है,
लेखक अपना अनुभव बताते हुए पाठकों को सचेत करते हैं कि खरीदारी करते समय सावधानी नहीं बरते तो धोखा खाने की संभावना होती है। ಅಥವಾ ಲೇಖಕರು ಮತ್ತೆ ಏನು ಹೇಳ್ತಾರೆ ಈ ಪಾಠದ ಮುಖಾಂತರ ಎರಡು ಕೂಡ ಒಂದೇ ಆಗಿರುತ್ತೆ। ಒಂದು ವೇಳೆ ಲೇಖಕರು ತನ್ನ ಅನುಭವದಿಂದ ನಮ್ಮೆಲ್ಲರಿಗೂ ಏನು ಮಾಡ್ತಾರೆ ಅಂದ್ರೆ ನಾವು ಸಂತೆಯಲ್ಲಿ ವ್ಯಾಪಾರ ಮಾಡುವಕ್ಕೆ ಹೋಗುವಾಗ ಪೇಟೆಯಲ್ಲಿ ಹೋಗುವಾಗ ಬಹಳಷ್ಟು ಜಾಗೃತೆಯಿಂದ ಇರಬೇಕು। ಒಂದು ವೇಳೆ ನಾವು ಏನಾದರೂ ಜಾಗೃತವಾಗಿರಲಿಲ್ಲ ಅಂದ್ರೆ ಧೋಖಾ ಖಾನೆ की ಸಂಭಾವನಾ होती है, ಮೋಸ ಹೋಗುವಂತ ಚಾನ್ಸಸ್ಗಳು ಇರ್ತವೆ ಅಂತ ಇಲ್ಲಿ ಈ ಒಂದು ಪಾಠದ ಮೂಲಕ ತಿಳಿದು ಬರುತ್ತೆ। ಸೊ ಮಕ್ಕಳು ಇದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಇದರಿಂದ ಹಲವಾರು ಸ್ವಲ್ಪ ಪ್ರಶ್ನೆಗಳು ಬರ್ತವೆ। ಇದನ್ನ ನೆನಪಿಟ್ಕೊಂಡ್ರೆ ಯಾವ್ದು ಬೇಕಾದ ಪ್ರಶ್ನೆಗೆ ನೀವು ಉತ್ತರವನ್ನ ಬರಿಬಹುದು। तो चलिए अब हम जानते हैं पाठ से आने वाले मुख्य प्रश्नों के बारे में। ಬನ್ನಿ ಈಗ ಈ ಒಂದು ಪಾಠದಿಂದ ಈ ವರ್ಷ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ ಅನ್ನೋದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ। इस पाठ से कम 2 या 3 अंक आने की संभावना होती है। ಈ ಒಂದು ಪಾಠನ ಕಾಶ್ಮೀರಿ ಸೇಬ್ ಪಾಠದಿಂದ ಸರಿ ಸುಮಾರಾಗಿ 2 ರಿಂದ 3 ಅಂಕಗಳನ್ನು ಕೇಳ್ತಾರೆ, ಕೇಳಲಾಗುತ್ತೆ। 2 ಅಥವಾ 3 ಅಂಕಗಳು ಈ ಒಂದು ಪಾಠದಿಂದ ಫಿಕ್ಸ್ ಅನ್ನ ಕೇಳಿರ್ತಾರೆ। ಇಲ್ಲಿ ಏನು ಕೇಳಬಹುದು, ಅನುರೂಪತೆ ಕೇಳಬಹುದು, 2 अंकದ ಪ್ರಶ್ನೆಯನ್ನು ಕೇಳಬಹುದು ಅಥವಾ 3 अंकದ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಬಹುದಾಗಿದೆ। तो 1 अंक के प्रश्न अगर हम देखेंगे, अभ्यास भाग के सभी प्रश्नों का अभ्यास आपको करना चाहिए। 1 अंकದ ಪ್ರಶ್ನೆಗಳಿಗಾಗಿ ಅಭ್ಯಾಸ ಭಾಗದಲ್ಲಿ ಕೊಟ್ಟಿರುವಂತ ಎಲ್ಲ ಒಂದು ಏಕವಾಕ್ಯ ಉತ್ತರಿಕೆ ಎಲ್ಲ ಪ್ರಶ್ನೆಗಳಿಗೆ ಮಕ್ಕಳೇ ನೀವು ಇಲ್ಲಿ ಮಾಡಬೇಕಾಗುತ್ತೆ। ಯಾಕಂದ್ರೆ 1 अंकದ ಪ್ರಶ್ನೆ ಎಲ್ಲಿಂದ ಕೇಳ್ತಾರೆ ಗೊತ್ತಿಲ್ಲ, ಆಲ್ಮೋಸ್ಟ್ ಅಭ್ಯಾಸ ಭಾಗದ ಹಿಂದ್ಗಡೆ ಈಸಿ ಆಗಿರುವಂತ ಪ್ರಶ್ನೆಗಳನ್ನು ಕೇಳಲಾಗುತ್ತೆ। ಆ 1 अंकದ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಮಾಡಬೇಕಾಗುತ್ತೆ। सभी प्रश्न पूछ सकते हैं, एक वाक्य में जो कौन कौन से हैं वो सभी पूछ सकते हैं। जैसे कि उदाहरण के लिए लेखक कौन से समय पर चौंक गए थे, ಈ ತರನಾಗಿರತಕ್ಕಂತಹ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ। 2 या 3 अंकों के लिए मुख्य प्रश्न कौन कौन से होंगे, 2 ಅಥವಾ 3 ಅಂಕಗಳಿಗೆ ಯಾವೆಲ್ಲ ಮುಖ್ಯ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನುವುದಾದ್ರೆ, ಮೊದಲನೇ ಪ್ರಶ್ನೆ ನಾವು ನೋಡುವುದಾದ್ರೆ आजकल शिक्षित समाज में किसके बारे में विचार किया जाने लगा है ಎನ್ನುವಂತಹ ಪ್ರಶ್ನೆಯನ್ನ ಮಕ್ಕಳಿಲ್ಲಿ ಕೇಳಬಹುದು। 2 ಅಂಕಗಳಿಗೆ ಈ ಪ್ರಶ್ನೆಯನ್ನ ಕೇಳಬಹುದು, ಹಲವಾರು ಸಲ ಈ ಪ್ರಶ್ನೆಯನ್ನ ಕೇಳಿದ್ದಾರೆ। तो इसका सरल रूप से उत्तर इस प्रकार से, लेकिन ಈ ತರನಾಗಿರತಕ್ಕಂತ ಉತ್ತರವನ್ನ ನಾವು ಇದಕ್ಕೆ ಬರಿಬೇಕು। ಅದಕ್ಕೆ ಉತ್ತರ आजकल शिक्षित समाज में प्रोटीन और विटामिन के बारे में विचार किया जाने लगा है ಎನ್ನುವಂತ ಸರಳವಾಗಿರುವಂತ ಉತ್ತರವನ್ನ ಬರಿಬಹುದು। अगला प्रश्न हमें पूछा जा सकता है, ಮುಂದಿನ ಪ್ರಶ್ನೆ ನಮಗೆ ಕೇಳಬಹುದಾಗಿದೆ, दुकानदार ने लेखक से क्या कहा, ಅಂಗಡಿಯವನು ಲೇಖಕರಿಗೆ ಏನಂತ ಹೇಳ್ತಾನೆ ಅಂತ। तो उसका उत्तर होगा, बाबूजी बड़े मजेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी। इस प्रकार से दुकानदार लेखक को कहता। ಈ ತರನಾಗಿರತಕ್ಕಂತ ಸರಳವಾಗಿರುವಂತ ಉತ್ತರವನ್ನ ಬರಿಬಹುದು। अगला जो मुख्य प्रश्न है, सेब की हालत के बारे में लिखिए, अथवा इसी प्रश्न को कैसे पूछे जा सकता है, चारों सेबों के बारे में लिखिए अथवा चारों सेब कैसे थे ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತೆ। ಸೇಬು ಹಣ್ಣಿನ ಸ್ಥಿತಿಗಳ ಬಗ್ಗೆ ಬರೀರಿ, 4 ಸೇಬು ಹಣ್ಣುಗಳು ಯಾವ ತರ ಇದ್ವು ಅನ್ನೋದರ ಬಗ್ಗೆ ಅದನ್ನು ಬರೀರಿ ಅಂತ ಇಲ್ಲಿ ಬಹಳಷ್ಟು ಸಲ ಇದನ್ನು ಕೂಡ ಪ್ರಶ್ನೆಯನ್ನ ಕೇಳಲಾಗಿದೆ। ಈ ವಾರ್ಷಿಕ ಪರೀಕ್ಷೆಗೂ ಕೂಡ ಇದನ್ನು ಕೂಡ ನೀವು ಮಾಡಿದ್ರೆ ಒಳ್ಳೆಯದಾಗುತ್ತೆ। तो उसका 4 ರಿಂದ 5 ಅಂಶಗಳು ಇಲ್ಲಿ ಬರೆದರೆ ಸಾಕು, ನಿಮಗೆ 3 ಅಂಕಗಳು ಬರ್ತವೆ। उसका उत्तर सरल प्रकार से इस प्रकार से लिखना है, पहला सेब सड़ा हुआ था, दूसरा सेब आधा सड़ा हुआ था, तीसरा सेब एक तरफ दबकर बिल्कुल पिचक गया था, चौथा सेब बेदाग था मगर उसमें एक काला सुराख था जैसे अक्सर बेरों में होता है, काटा तो भीतर वैसे ही धब्बे जैसे बेरों में होते हैं। ಈ ತರನಾಗಿರತಕ್ಕಂತ ಒಂದಿಷ್ಟು ಈಸಿ ಆಗಿರುವಂತ 4 ಅಂಶಗಳನ್ನು ಬರೆದರೆ ಮಕ್ಕಳೇ ನಮಗೆ 3 ಅಂಶಗಳು ಸಿಗ್ತವೆ। अब अगला प्रश्न, ಮುಂದಿನ ಪ್ರಶ್ನೆ ಯಾವುದು ಕೇಳಬಹುದು ಅಂದ್ರೆ, कश्मीरी सेब पाठ का आशय क्या है, अथवा प्रेमचंद पाठकों को क्या संदेश देते हैं, अथवा ಮತ್ತೆ ಇದೇ ಪ್ರಶ್ನೆಯನ್ನ ಬೇರೆ ವಿಧದಲ್ಲಿ ಯಾವ ತರ ಕೇಳಬಹುದು ಅಂದ್ರೆ, लेखक पाठकों को किस प्रकार सचेत करते हैं, ಈ ಪಾಠದಿಂದ ಏನು ಸಂದೇಶ ಸಿಗ್ತದೆ, ಲೇಖಕರು ಈ ಒಂದು ಪಾಠದ ಮುಖಾಂತರ ಪಾಠಗಾರರಿಗೆ ಕೇಳುವವರಿಗೆ ಏನಂತ ಸಂದೇಶವನ್ನು ಕೊಡ್ತಾರೆ, ಅಥವಾ ಈ ಪಾಠದಿಂದ ನಮಗೆ ಸಿಗುವಂತ ಸಂದೇಶವೇನು, ಹಲವಾರು ಸಲ 2 ಅಂಕದ ಪ್ರಶ್ನೆಗೆ ಇದನ್ನ ಕೇಳಲಾಗಿದೆ ಮಕ್ಕಳೇ। ಸೊ ಇಲ್ಲಿ 2 ಉತ್ತರಗಳನ್ನ ನಾನು ಕೊಡ್ತೇನೆ, ಅದರಲ್ಲಿ ಯಾವುದಾದ್ರೂ ಒಂದು ಬರೆದರೂ ಕೂಡ ನಿಮಗೆ ಸರಿಯಾಗಿರುವಂತ ಅಂಕಗಳು ಸಿಗ್ತವೆ। उसको हम इजी से लिखेंगे, लेखक आशा करते हैं कि पाठक बाजार में जाकर लेखक की तरह आंखें न बंद कर लिया करेंगे, नहीं तो उन्हें भी कश्मीरी सेब ही मिलेंगे, इदाದರೂ ಬರಿಬಹುದು। अथवा लेखक अपना अनुभव बताते हुए पाठकों को सचेत करते हैं कि खरीदारी करते समय सावधानी नहीं बरते तो धोखा खाने की संभावना होती है। ಈ ತರನಾಗಿರತಕ್ಕಂತ ಉತ್ತರಗಳನ್ನು
प्रश्न स्वरूपವನ್ನು ನೋಡಿಕೊಂಡು ಬರೆದರೆ ಮಕ್ಕಳೇ ನಮಗೆ अंकಗಳು ಲಭಿಸುತ್ತವೆ। इसी प्रकार से इस पाठ से हमें अनुरूपता वाले प्रश्न भी पूछे जाते हैं। अनुरूपता ಪ್ರಶ್ನೆಗಳನ್ನು ಕೂಡ ಹಲವಾರು ಸಲ ಕೇಳಲಾಗಿದೆ ಹಾಗೂ ಕೇಳ್ತಾರೆ ಕೂಡ। ಅನುರೂಪತಾ ಪ್ರಶ್ನೆಗಳನ್ನು ಕೂಡ ಮಕ್ಕಳೇ ನೀವು ಒಂದ್ಸಲ ಏನು ಮಾಡಬೇಕು, ಈ ಪಾಠದಿಂದ ನೋಡಿಕೊಳ್ಳಬೇಕು। ಸೊ ಇಲ್ಲಿಂದ ಪರ್ಫೆಕ್ಟ್ ಆಗಿ ನೀವು 3 ಅಂಕಗಳನ್ನು 2 ರಿಂದ 3 ಅಂಕಗಳನ್ನು ಈ ಪಾಠದಿಂದ ನಿಮಗೆ ಬರ್ತವೆ ಮಕ್ಕಳೇ। ಸೊ ಚೆನ್ನಾಗಿ ಅಭ್ಯಾಸ ಮಾಡಿ, ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠಗಳ ಜೊತೆಗೆ ಭೇಟಿಯಾಗೋಣ ಹಾಗೂ ಮುಂಬರುವಂಥ ಪಾಠಗಳ ಒಂದು ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳನ್ನು ನೋಡೋಣ। ಆ ಪಾಠದಲ್ಲಿ ಇರುವಂಥ ಹೈಲೈಟ್ಸ್ಗಳನ್ನು ನೋಡ್ಕೊಂತ ಹೋಗೋಣ। ಅದ್ರ ಜೊತೆಗೆ ಈ ವರ್ಷ ಕೇಳಬಹುದಾಗಿರತಕ್ಕಂತಹ ಒಂದು ಮುಖ್ಯ ಪ್ರಶ್ನೆಗಳನ್ನು ಕೂಡ ಎಲ್ಲ ಪಾಠಗಳಿಂದ ಹಾಗೂ ಅದನ್ನು ಯಾವ ಥರನಿಗೆ ಸರಳ ರೂಪದಲ್ಲಿ ಉತ್ತರಿಸಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಮಕ್ಕಳೇ ನೋಡೋಣ। ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ। ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ। ಜೈ ಹಿಂದ್।